ಸೊ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗಾಯ್ಸ್ ಇವತ್ತು ಏನು ವಿಶೇಷ ಅಂತಂದರೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಈ ಗಿಡಗಳೆಲ್ಲ ನಾವಿರುವಾಗ ಈ ಶಾಲೆಯಲ್ಲಿ ಹಚ್ಚಿತ್ತು. ಸೊ ಇವತ್ತಿನ ಒಂದು ವ್ಲಾಗ್ ಬಂದು ನನ್ನ ಒಂದು ಕಲ್ತಿರೋಂಥ ಮೊದಲನೇ ಶಾಲೆ ಯಾವುದಂತ ಹೇಳೋಕ್ಕೆ ಒಂದು ಶೋರ್ ಮಾಡ್ತಾಯಿದ್ದೀನಿ. ಸೊ ಇದು ಅಡುಗೆ ಮನೆ, ಅಂದರೆ ಎಲ್ಲ ಮಕ್ಕಳಿಗೆ ಊಟ ಬಡಿಸೋದು ಬ್ಯಾರಲ್ ಹೊಡೆ ಯಾವ ಥರ ಆಗಿದೆ. ಸೊ ಇದು ನಮ್ಮ ಶಾಲೆ. ಸೊ ನೋಡ್ಬೋದು ನೀವು, ಇದು ಇಷ್ಟೇ ನಮ್ಮ ಶಾಲೆ ಗ್ರೌಂಡು. ತುಂಬ ನೆನಪುಗಳಿರುವಂಥ ಒಂದು ಶಾಲೆ ಇದು. ಎಲ್ಲ ಹುಲ್ಲು ಬೆಳೆದಿದೆ. ಸೊ ಅದು ಖೋಖೋ, ವಾಲಿಬಾಲು, ಅಲ್ಲಿ ಕಬಡ್ಡಿ, ಅಲ್ಲಿಗೂ ಬರ್ತೀವಿ. ಸೊ ಇದು ಒಂದು ಶಾಲೆ ಈ ಥರ ಇದೆ, ನೋಡ್ಬೋದು ನೀವು. ಇಲ್ಲೆಲ್ಲ ಅಲ್ಲಿಂದ ಊಟ ತಂದು ಇಲ್ಲಿ ಬಡಿಸ್ತಾಯಿದೆ. ಇಲ್ಲಿಂದ ಹಿಡ್ಕೊಂಡು ಲಾಸ್ಟ್ ಅಲ್ಲಿ ತನಕ ಆಗುತ್ತೆ. ಸೊ ಇದು ನಮ್ಮ ಒಂದು ಶಾಲೆ. ಸೊ ಇಲ್ಲೊಂದಿಷ್ಟು ಕೆಲವೊಂದಿಷ್ಟು ಗಿಡಗಳೇನಿದೆಯೋ, ಸೊ ಇದು ರಕ್ಕದ ಗಿಡ. ನಮ್ಮ ಫ್ರೆಂಡು ಸುತ್ತರ್ಕ ಕಟ್ಟಿ ಅದಕ್ಕೆಲ್ಲ ರಕ್ಕನ್ನು ನಡೆಸಿದ್ದ. ಪ್ಲಾಸ್ಟಿಕ್ ನೋಟ್ ಬರ್ತಲ್ಲ ಅದನ್ನ. ಇನ್ನು ಕೆಲವೊಂದು ಇವೆಲ್ಲ ಗಿಡಕ್ಕೆ ನಾವು ಇದ್ದಾಗ 7th ನಮ್ದು ಇಲ್ಲೇ ಮುಗಿದಿದೆ, ಈ ಶಾಲೆಯಲ್ಲಿ. ನೋಡೋ ಶಾಲೆ ಯಾವತ್ತು ಆಗಿದೆ ಅಂದರೆ, ಸೊ ಕ್ಲಾಸ್ ರೂಮ್ 2 ಇದು ಇಲ್ಲಿದೆ ನೋಡಿ. ಇವೆಲ್ಲಕ್ಕೂ ನನ್ನ ಗಿಡ ಯಾವುದಪ್ಪ ಅಂದರೆ ಅಲ್ಲಿತ್ತು, ಆ ಗಿಡ ತೆಗೆದಿದ್ದಾರೆ ಈಗ. ಇದು ನಾವು ಇರೋಕ್ಕೆ ಮುಂಚೆಕ್ಕಿತ್ತು. ಇವೆಲ್ಲ ನಾವು ಬಂದಮೇಲೆ ಬೆಳೆಸಿರೋಂಥ ಗಿಡಗಳು. ನಾನೊಂದು ಅಲ್ಲಿದೆ ನೋಡಿ, ಈ ಗಿಡ ನಾವು ಗಾಡಿ ಕಟ್ಟಿರ್ತಕ್ಕಂಥ ಗಿಡ ಇದು. ಸೊ ಇದು ಇಷ್ಟು ಎತ್ತರ ಆಗಿದೆ ನೋಡಿ. ಸುತ್ತಲೂ ಕಟ್ಟಿ ಆ ನೀರು ಇಲ್ಲಿಗೆ ಬೀಳೋ ಥರ ಮಾಡಿದ್ವಿ ನಾವು. ಹತ್ತಿ ಹಣ್ಣು ಅಂತಲ್ಲ ಆ ಗಿಡ ನೋಡಿ ಗಾಯ್ಸ್, ಅಲ್ಲಿ ಕಾಣುತ್ತೆ ನೋಡಿ, ಹತ್ತಿ ಹಣ್ಣು ಅಂತಾರೆ. ನಿಮ್ಮ ಕಡೆ ಅಂತಾರೆ ನೋಡಿ, ಕಮೆಂಟ್ ಮಾಡಿ. ಸೊ ಇದು ನಮ್ಮ ಒಂದು ಶಾಲೆ. ಸೊ ಇಲ್ಲೇ ಇದೆ. ಇದೊಂದು ಕೂಡ 3ನೇ ಕ್ಲಾಸ್ ರೂಮ್ ಅಂತೇಳಿ. ಸೊ ಇಲ್ಲೇನು ಕ್ಲಾಸ್ ಓಪನ್ನೇ ಇದೆ, ಬಟ್ ಸ್ಟೂಡೆಂಟ್ಗಳಿಲ್ಲ. ಸೊ ಇದು ನಮ್ಮೊಂದು ಶಾಲೆ. ಈ ಒಂದು ಕ್ಲಾಸ್ ರೂಮ್ನಲ್ಲಿ, ಸೊ ಇಲ್ಲಿದೆಯಲ್ಲ, ಇದು 1ನೇ ಕ್ಲಾಸ್ ರೂಮು. ಈ ಕ್ಲಾಸ್ ರೂಮ್ನಲ್ಲಿ ನಮಗೆ ಸಮಾಜ ಟೀಚರ್ ಇರ್ತಿದ್ರು, ಭಜಂತ್ರಿ ಸರ್ ಅಂತೇಳಿ. ಸೊ ಅವರು ನಮಗೆ ಯಾವ ಥರ ಹೊಡೆದ್ರು ಅಂದರೆ, ಜರ್ಲು ಬರ್ತಲ್ಲ ಜರ್ಲು, ಆ ಜರ್ಲು ತೊಗೊಂಡು ಹೊಡೆದಿದ್ರೆ ಸಾಮಾನ್ಯವಾದ ಏಟುಗಳಲ್ಲ ಅವೇನು. 7ನೇ ಕ್ಲಾಸಿಗೆ ಇನ್ನೂ ಕೂಡ ನೆನಪಿಡುತ್ತೆ. ನಾವೀಗ ಬಂದಿದ್ದು ಡಿಗ್ರಿ ಮುಗಿದಿರಬೋದು, ನಮ್ಮದು ಮುಗಿಬೇಕಾಗಿತ್ತು, ಮುಗಿಸಿಲ್ಲ. ಸೊ ಆ ಥರ ಆಗಿದೆ. ಹೊಡೆದ ಅಂದರೆ ಸಣ್ಣ ಹೊಡೆದಲು ಸರ್ ನಾವು ಭಯಾನಕವಾರ ಹೊಡೆದಿದ್ದಾರೆ. ತುಂಬ ಒಳ್ಳೆ ನೆನಪಿರುವಂಥ ಜಾಗ ಆಯಿತು. ನೋಡ್ಬೋದು, ಈ ಥರ ಇದೆ ಶಾಲೆ ಮುಂಭಾಗ. ನಮ್ಮ ಹುಚ್ಚಿ ಪೈಕೇನು ತೋರಿಸ್ತೀನಿ ಬಗ್ಗೆ ನಿಮಗೆ. ಇದು ಆಫೀಸು ನೋಡಿ, ಪುತ್ತಗಾಮು, ವಿವೇಕಾನಂದ ಎಲ್ಲ ಇದು ಮೇಲ್ಗಡೆ ಹೋಗುತ್ತೆ. ಸೊ ನಮ್ಮ ಶಾಲೆಯ ಹುಚ್ಚಿ ಪೈಕೇನು ತೋರಿಸ್ತೀನಿ. ಅದು ನಮ್ಮ ಮಳೆದು, ಇದು ಹೊಸದಿರಬೇಕು. ಈ ಥರ ಎಲ್ಲ ಗಿಡಗಳಿವೆ. ಹುಚ್ಚಿ ಪೈಕೇನು ನಮ್ಮದು. ಇದು ನಮ್ಮ ಶಾಲೆ. ಸೊ ಆಗಸ್ಟ್ 15 ಈ ಥರ ಯಾವುದಾದ್ರು ದೊಡ್ಡ ದಿನಾಚರಣೆಗಳು ಬಂದರೆ ಇಲ್ಲೆಲ್ಲ ಕುಂದಿರಿಸಿ ಊಟ ಹಾಕ್ತಿದ್ರು. ಮೀನ್ಸ್ ಅವತ್ತಿನ ಒಂದು ಮಧ್ಯಾಹ್ನದ ಊಟ ಆ ಥರ ಇರ್ತಿತ್ತು. ಸೊ ಇದು ನಮ್ಮ ಒಂದು ಶಾಲೆ. ಸೊ ನೀವು ಅಲ್ಲಿ ಒಂದು ಕಬಡ್ಡಿ ಗ್ರೌಂಡ್ ನೋಡ್ತಾ ಇದ್ರಲ್ವ, ಆ ಕಬಡ್ಡಿ ಗ್ರೌಂಡ್ದು ಒಂದು ಇತಿಹಾಸನೇ ಇದೆ ನನ್ನ ಜೊತೆ. ಸೊ ಈಗ ಹಿಂಗೆ ಫ್ರೆಂಡ್ಸ್ ಎಲ್ಲ ಸೇರಿ ಕಬಡ್ಡಿ ಆಡ್ತಾಯಿದ್ವಿ. ಕಬಡ್ಡಿ ಆಡುವಾಗ ಒಂದು ತುಂಬ ದಿನಗಳಿಂದ ಆಡ್ತಾಯಿದ್ವಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಗಾಯ್ಸ್, ಈಗ ಒಂದು ಕಲ್ಲಿದೆ, ಆ ಕಲ್ಲಿಂದಾನೇ ನನ್ನ ಆಯಸ್ಸು ಮುಗಿತು. ಅದಾದ ಕೆಲವೇ ವರ್ಷಗಳಲ್ಲಿ, ಅನ್ನೋಕ್ಕಿಂತ ಸ್ವಲ್ಪ ದಿನಗಳಲ್ಲಿ ಮತ್ತೆ ನನಗೆ ಆಕ್ಸಿಡೆಂಟ್ ಆಯಿತು. ಸೊ ಆ ಕಲ್ಲು ಬಂದು, ಸೊ ಇದು ಈ ಕಡೆ ಏನಿದೆ ರೋಡ್ ಐತೆ, ಸುತ್ತರ್ಕ 6 ಜನ ನಿಂತಿದ್ರು, 7 ಜನ ಅಂದ್ಕೊಳ್ಳಿ, ಫಸ್ಟು ಪ್ಲೇಸ್ ನಿಂತಿದ್ರು. ಸೊ ಈ ಕಡೆ ನಾನು ಡಿಫೆಂಡರ್, ಅಂದರೆ ರೇಡರ್ ಆಗ್ತಾಯಿದ್ದೆ. ಹಾಕುವಾಗ ಸೊ ಇಲ್ಲೆಲ್ಲೋ ಕಲ್ಲಿತ್ತದು, ಈ ಕಡೆ ಇತ್ತು ಆ ಕಡೆ ಇತ್ತೋ ಗೊತ್ತಿಲ್ಲ, ನನಗೆ ಅಷ್ಟೊಂದು ಸರಿಯಾಗಿ ನೆನಪಿಲ್ಲ ಅದು.
ಕಲ್ಲು ಮುಚ್ಚಿದಲ್ವಾ, ಹಂಗಾಗಿ ನೆನಪಿಲ್ಲ. ಸೊ ಹೊಡೆದ್ರೆ ಹಿಂಗೆ ಬಂದು ಹೊಡೆದ್ರು, ನನ್ನ ಹಲ್ಲು ಮುರಿದೋಗಿದೆ. ನನ್ನ ಹಲ್ಲು ಮುರಿದಿರೋ ವಿಚಾರದಲ್ಲಿ ನಾನಿದ್ದೀನಿ. ನನ್ನ ಮಕ್ಕಳು ನನಗೆ ಹೊಡೆದಿರೋ ರೇಡ್ರಲ್ಲಿ ಅವ್ರ ಖುಷಿ, ಅದೇನು ಖುಷಿ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಅವರು ಹೊಡೆದಿರೋದಕ್ಕೆ ಹಲ್ಲು ಬಿದ್ದಿದೆ, ನಾನು ಹಿಂಗೆ ಹೊಡೆದು ಹಂಗಾಗಿ ಹಲ್ಲು ಮುರಿತು ನೋಡಂತಾನೆ. ಸೊ ಇದು ಒಂದು ನಡೆದಿರೋಂಥ ಘಟನೆ ಇದೆ ನೋಡಿ. ಈ ಕಡೆ ಇಲ್ಲ, ಬಟ್ ಈ ಕಡೆ ಇದೆ. ಸೊ ನಾವು ಆಡೋಕೆ ಹೋದಾಗ ಅಷ್ಟೊಂದು ಸ್ಪೋರ್ಟ್ಸ್ ಮ್ಯಾನ್ ಏನಲ್ಲ ನಾನು. ನನ್ನ ಫ್ರೆಂಡ್ಸ್ ಎಲ್ಲ ಸ್ಪೋರ್ಟ್ಸ್ ಆಡೋರು, ಬಟ್ ಈಗ ಆಡ್ತಾಯಿಲ್ಲ. ಎಲ್ಲರೂ ಕೂಡ ಲೈಫಿಗೆ ಉದಾಯ ಹೇಳ್ತಾರೆ. ಕೆಲವೊಂದಿಷ್ಟು ಜನದ್ದು ನೌಕರಿ ಆಗ್ತಾಯಿದೆ ಆಲ್ರೆಡಿ. ಒಂದಿಬ್ಬರು ಫ್ರೆಂಡ್ಸ್ದು ನೌಕರಿ ಆಗಿದೆ. ಒಬ್ರು ಆಲ್ರೆಡಿ ನೌಕರಿ ಮಾಡ್ತಾಯಿದ್ದಾರೆ, ಪೋಸ್ಟ್ ಆಫೀಸ್ ಅಥವಾ ಗೌರ್ಮೆಂಟ್ ಜಾಬ್ ಮಾಡ್ತಾಯಿದ್ದಾರೆ. ಸೊ ನಾವೇನಿದೆ ಈ ಥರ ವ್ಲಾಗ್ ಮಾಡಿಕೊಂಡು ಆಡಾಡ್ತಾಯಿದ್ದೀವಿ ಅನ್ನೋದಕ್ಕಿಂತ ಓಡಾಡ್ತಾಯಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಒಂದು ಶಾಲೆ ಯಾವ ಒಂದು ಇಶ್ಯೂಯಲ್ಲಿ ಚಲೋ ಆಗಿದೆ ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ. ಕಾಣ್ತಾಯಿದೆ ನೋಡಿ, ಇದು ಒಂದು ಶಾಲೆ 7ನೇ ಕ್ಲಾಸ್. ಮೇಲ್ಗಡೆ ಇದೇನು 7ನೇ ಕ್ಲಾಸ್ ಕಾಣ್ತಾಯಿದೆ ನೋಡಿ ಅಲ್ಲಿ ನಿಮಗೆ. ಅದೇನು 7 ಇದೆಯಲ್ವಾ, ಅಲ್ಲಿ ಒಂದು ಸಾರಿ ಬಿದ್ದಿರೋ ಹಲ್ಲನ್ನ ಹೋಗಿ ಹಾಕ್ಸ್ಕೊಂಬಂದಿದ್ದೆ. ಹಾಕ್ಸ್ಕೊಂಬಂದಾಗ ಅಲ್ಲಿ ಏನಾಯ್ತಪ್ಪ ಅಂತಂದರೆ ಗ್ರಾಮರ್ ಕ್ಲಾಸ್ ಇತ್ತು ಮೇಲ್ಗಡೆ. ಗ್ರಾಮರ್ ಕ್ಲಾಸ್ ನಡೆಯುವಾಗ ಅಲ್ಲಿ ಫ್ರೆಂಡ್ಸ್ ಚೇಷ್ಟೆ ಜಾಸ್ತಿ ನೋಡಿ. ಅವಾಗ ಅವರು ಪದೇ ನಾನು ಮುಂದೆ ಕುಂತ್ಕೊಳ್ತಿದ್ದೆ, ಅವ್ರು ತಲೆಗೆ ಹೊಡಿತಿದ್ರು. ಮುಂದಕ್ಕೆ ನೋಡಿ ಅಂದರೆ ಸುತ್ತದಿಂದೆಲ್ಲ ನಮ್ಮ ಫ್ರೆಂಡ್ಸೇ ಇರೋರು. ನನ್ನನ್ನು ನೋಡಿ ತಲೆಗೆ ಹೊಡಿಯೋರು ನನ್ನ ಮಕ್ಕಳು. ಹೊಡೆದು ನಾನು ನೋಡಿದಾಗ ಅವ್ರು ಸುತ್ತರ್ಕ ಇರೋರು, ಉಸ್ರನಾಗರು. ನನಗೆ ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಹಂಗಾಗಿ ನನ್ನ ಫ್ರೆಂಡ್ಸ್ ಕೂಡ ನಾನು ಜಗಳ ತಗೊಂಡ್ಬಿಟ್ಟೆ. ಜಗಳ ತಗೊಂಡಾಗ ಇಡೀ ಗ್ರಾಮರ್ ಕ್ಲಾಸಲ್ಲಿ ದೊಡ್ಡ ಜಗಳ ಆವತ್ತು. ದೊಡ್ಡ ಜಗಳ ಅಂದರೆ ದೊಡ್ಡ ಜಗಳ. ಅವನು ನನ್ನ ಫ್ರೆಂಡ್ಸ್ ಆವಾಗ ಸಿಚುವೇಶನ್ ಆ ಥರ ಇರ್ತಿತ್ತು. ನಾವು ಬಂದು ಅಂದರೆ ನಾನು ಬರೋದೇ ಈ ಸಾಲಿಗೆ 6ನೇ ಕ್ಲಾಸಿಗೆ ಬಂದೀನಿ. 2 ವರ್ಷ ಕಲ್ತಿದ್ದೀನಿ ಸ್ಕೂಲಲ್ಲಿ. ಅದಕ್ಕೆ ಪುನಃ ನಾನು ಗದಗ್ನಲ್ಲಿ ಕಲ್ತಾಯಿದ್ದೆ. ಇಷ್ಟು ವಿಶೇಷ. ಇಲ್ಲಿ ಅದು ಕ್ಲಾಸ್ ನಡೆಯುವಾಗ ಜಗಳ ಆಗಿಬಿಡ್ತು. ಜಗಳ ಆದ ತಕ್ಷಣ ಅವನು ಅದು ಮತ್ತೆ ನನ್ನ ಮತ್ತೆ ಅದು ಕೈ ಅವ್ನ ಕೈ ತಾಕೋ ನನಗೇನು ತಾಕೋ ಗೊತ್ತಿಲ್ಲ, ಟಚ್ ಹಾಕಿ ಮತ್ತೆ ಹಾಕ್ಸ್ಕೊಂಬಂದಿರೋ ಬಂದುಬಿಡ್ತು. ಮೊದಲೇ ಈ ಹಾಸ್ಪಿಟ್ಲ್ ಬಿಲ್ಲು ಅವೆಲ್ಲ ಆದರೆ ಬೇಜಾರಾಗಿಬಿಡುತ್ತೆ. ಇಷ್ಟೊಂದು ಜೀವನ, ಯಾಕಂದರೆ ದುಡ್ಡಿನ ವಿಚಾರದಲ್ಲಿ ಎಲ್ಲ ಮನುಷ್ಯನೂ ಕೂಡ ಸೋತಾಗ್ಬಿಡ್ತಾನೆ. ಆ ಥರ ಆಗಿತ್ತು. ಮುರಿದೋಗ್ಬಿಡ್ತು ಜಗಳ ಆಡೋಗಲ್ಲಿ. ಅಥವಾ ದೊಡ್ಡ ಜಗಳ ಆಗಿತ್ತು ಅವತ್ತು. ಅದೇ ಮೇಲ್ಗಡೆ ಕಾಣ್ತಿದೆ 7ನೇ ಕ್ಲಾಸ್, ಅಲ್ಲೇ ನೋಡಿ. ಅಷ್ಟು ಅಲ್ಲಿಂದ ಆ ಕಡೆ ಬಾಗಿಲ್ತಾನೆ. ಸೊ ಈ ಒಂದು ಸ್ಕೂಲ್ ಶುರುವಾಗಿ ಅಂದರೆ ಅನುದಾನಿತ ಅರುಣೋದಯ ಹಿರಿಯ ಪ್ರಾಥಮಿಕ ಶಾಲೆ ನಾಗರಾಳ್ ಕೋರ್ಡಿದು 584127. ಈ ಶಾಲೆ ಶುರುವಾಗಿ 1992ರಲ್ಲಿ ಶುರುವಾಗಿ 1990 ಕಂಪ್ಲೀಟ್ ಆಗಿದೆ. ಇಲ್ಲಿವರೆಗೆ ಲೆಕ್ಕ ಹಾಕಿ. ಸೊ ನಾನು ವೀಡಿಯೋ ಮಾಡೋದು ಬಂದು ಇವತ್ತು ತಾರೀಕು 20 ಇರ್ಬೋದು, ಮೋಸ್ಟ್ಲಿ 20/7/2026 ಈ ಸ್ಕೂಲು ಅನುದಾನಿತವಾಗಿ ನಡೀತಾ ಇದೆ. ಅಂದರೆ ಗೌರ್ಮೆಂಟಿಂದ ಅರ್ಧ, ಇಲ್ಲಿನ ಅನುದಾನಿತ ಅಂದರೆ ಅವ್ರುಗಳ ಕಟ್ಸಿರೋಂಥ, ಅಂದರೆ ಯಾರು ಈ ಸ್ಕೂಲನ್ನು ನಡೆಸ್ತಾರೆ ಅವರು ಕಟ್ಸಿದ್ದಾರೆ. ಸೊ ಇದು ನೀವೆಲ್ಲ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ನನಗೆ ಇಷ್ಟವಾದ ಏನಪ್ಪ ಅಂದರೆ ಗಿಡಗಳು. ನಾನು ತುಂಬ ಇಷ್ಟ ಆಗ್ತಾಯಿದೆ ನನಗೆ ನಮ್ಮ ಗಿಡಗಳು ನಾವು ನಡೆಸಿದ್ದು. ಸೊ ಅಲ್ಲಿ ಬೇಜಾಂತಲ್ಲಿ ಕುಂತು ನಮಗಿಲ್ಲಿ ನೆನಪುಗಳಿವೆ. ಆ ಕಲ್ಲಿನ ತಲೆ ಕೂರ್ತಿದ್ವಿ. ಮತ್ತು ಸೊ ಅಲ್ಲೇನು ಕಾಣ್ತಾ ಇದೆ ಅಲ್ವ ನಿಮಗೆ ಗಿಡಗಳು, ಆ ಗಿಡಗಳಲ್ಲಿ ಕಟ್ಟಿದೆ. ಆ ಕಟ್ಟಿ ಮೇಲೆ ನಾವು 8-10 ಜನ 15 ಜನ ಕೂರ್ತಿದ್ವಿ ಫ್ರೆಂಡ್ಸ್. ಇಲ್ಲಿ ಕೂಡ ಕೂತ್ಕೊಂಡಿದ್ದೀವಿ. ಇದು ನಮ್ಮ ಒಂದು ಸವಿನೆನಪಿನ ಜಾಗಗಳು. ಸೊ ಗಾಯ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ನಿಮಗೂ ಕೂಡ ನಿಮ್ಮ ಒಂದು ಶಾಲೆಯ ನೆನಪುಗಳು ಮರಳಿ ಈ ವಿಡಿಯೋ ನೋಡಿದ ನಂತರ ನಿಮಗೆ ಮತ್ತೆ ಬಂದಿದ್ದರೆ, ಸೊ ಗಾಯ್ಸ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸೊ ಥ್ಯಾಂಕ್ ಯು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ.